ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ರೈತ ಮಿತ್ರನಿಗೆ ಗೌರವ ಸಲ್ಲಿಸುವ ಹಬ್ಬವೇ ಮಣ್ಣೆತ್ತಿನ ಅಮಾವಾಸ್ಯೆ. ಮಣ್ಣೆತ್ತಿನ ಅಮಾವಾಸ್ಯೆ ಮಣ್ಣಿನ ಮಕ್ಕಳೊಂದಿಗೆ ಬೆಸೆದು ಹಬ್ಬ. ಅದರಲ್ಲೂ ರೈತರ ಪಾಲಿನ ವಿಶೇಷ ಹಬ್ಬಗಳಲ್ಲೊಂದು. ಮುಂಗಾರಿ ನಡುವೆ ಆಚರಣೆ ಮಾಡುವ ಮೊದಲು ಕೃಷಿ ಹಬ್ಬವಿದೆ. ಕಾರು ಹುಣ್ಣಿಮೆ ಬಳಿಕ ಬರುವ ಮಣ್ಣೆತ್ತಿನ ಅಮಾವಾಸ್ಯೆ ಆಚರಣೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ನೆರವೇರಿಸುತ್ತಾರೆ. ಯಲಬುರ್ಗಾ ಪಟ್ಟಣದಲ್ಲಿ ಭಾರಿ ಸಂಭ್ರಮದಿಂದ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಮಣ್ಣಿನ ಮಕ್ಕಳೊಂದಿಗೆ ಬೆಸೆಯುವ ಹಬ್ಬ ಮಣ್ಣೆತ್ತಿನ ಅಮಾವಾಸ್ಯೆ ಇದೇ ಜೂನ್ 25 ಬುಧವಾರದಂದು ಅನ್ನದಾತರು ಮಣ್ಣೆತ್ತಿನ ಅಮಾವಾಸ್ಯೆ ಆಚರಿಸ್ತಾ ಇದ್ದಾರೆ. ಪ್ರತಿ ವರ್ಷದ ಜ್ಯೇಷ್ಠ ಅಮಾವಾಸ್ಯೆಯನ್ನ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯೆಂದು ಮಣ್ಣೆತ್ತಿನ ಅಮಾವಾಸ್ಯೆ ಆಚರಿಸಲಾಗಿದೆ. ರೈತರ ಪಾಲಿನ ವಿಶೇಷ ಹಬ್ಬದಲ್ಲಿ ಒಂದಾಗಿದ್ದು ಮುಂಗಾರಿನ ನಡುವೆಯ ಆಚರಣೆ ಮಾಡುವ ಮೊದಲ ಕೃಷಿ ಹಬ್ಬವೇ ಇದೆ. ಕಾರ ಹುಣ್ಣಿಮೆ ಬಳಿಕ ಬರುವ ಮಣ್ಣೆತ್ತಿನ ಅಮಾವಾಸ್ಯೆ ಆಚರಣೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ನೆರವೇರಿಸುತ್ತಾರೆ. ಅದರಲ್ಲೂ ನಮ್ಮ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಭಾರಿ ಸಂಭ್ರಮದಿಂದ ಮಕ್ಕಳು ಆಚರಣೆ ಮಾಡ್ತಾರೆ. ಪಟ್ಟಣದ ಕೆಂಪೋಕೆರೆಯಲ್ಲಿ ಮಣ್ಣನ್ನ ತಂದು ವಿಶೇಷ ರೀತಿಯಲ್ಲಿ ಮಣ್ಣಿನಲ್ಲಿ ಬಸವಣ್ಣನನ್ನ ಮಾಡುವ ಕುಲಕಸುಬು ಆಗಿದೆ ಎಂದು ವಿರೂಪಾಕ್ಷಪ್ಪ ಬಡಿಗೇರ್ ಹೇಳಿದರು. ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳು ಆದ ಹೊಸಳ್ಳಿ, ಚಿಕ್ಕಪ್ಪ, ಬೋಲಟಗಿ, ಮುಧೋಳ, ಮಲಕ ಸಮುದ್ರ, ಸಂಗನಾಳ್, ಕಲ್ಲೂರು, ಕುದ್ರಿ, ಕೊಟ್ಟಿಗೆ ಇನ್ನುಳಿದ ಗ್ರಾಮದ ರೈತ ವರ್ಗದವರು ಬಂದು ಬಸವಣ್ಣನನ್ನ ತೆಗೆದುಕೊಂಡು ಹೋಗ್ತಾರೆ ಎಂದಿದ್ದಾರೆ. ರೈತರ ಮಿತ್ರ ಜೋಡಿ ಎತ್ತುಗಳನ್ನ ಪೂಜಿಸುವ ವಿಶೇಷ ಹಬ್ಬವಿದು. ಹಬ್ಬದಂದು ಮಣ್ಣೆತ್ತಿನ ಜೋಡಿ ಎತ್ತುಗಳನ್ನ ಮಾಡಿ ಅವಳನ್ನ ದೇವರ ಜಗಲಿ ಮೇಲೆ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಗಿದೆ. ಮುಂಗಾರಿನೊಂದಿಗೆ ಆರಂಭವಾದ ದಿನದಲ್ಲಿ ಕೃಷಿ ಚಟುವಟಿಕೆಗಳು ಬಿರುಸು ಪಡೆದುಕೊಂಡಿರುತ್ತೆ. ಪುನಃ ವರ್ಷ ಮಳೆ ಪ್ರಾರಂಭವಾಗುವ ಹೊತ್ತಿಗೆ ಬಿತ್ತನೆಯಾಗಿ ನಾಟಿ ಕೂಡ ಮುಗ್ದಿರುತ್ತೆ. ಈ ಸಂಭ್ರಮವನ್ನ ಆಚರಿಸಲು ರೈತರು ಮಣ್ಣೆತ್ತಿನ ಅಮಾವಾಸ್ಯೆ ಆಚರಿಸುತ್ತಾರೆ ಎಂದಿದ್ದಾರೆ. ಸರ್, ಈ ಬಸವಣ್ಣನ ವಿಶೇಷ ಏನು ಸರ್? ಬಸವಣ್ಣನ ದರ ಒಂದು ವರ್ಷ ಅರ್ಲಿಂದ ಮಾಡ್ತಾ ಇರ್ತೀವಿ ಸರ್. ಅದ ವಿತರಣೆ ಮಾಡ್ತೀವಿ ನಾವು. ಬದ್ಲಿ ಯಾವುದು ಇದು ಮಾಡಲ್ಲ ಸರ್. ದರವೊಂದು ರೈತನ ಮನೆಯೊಳಗೆ ಬಸವಣ್ಣ ಇರ್ತಾರೆ ರೀ. ಅದರ ಸಲುವಾಗಿ ನಾವು ಪೂಜೆ ಮಾಡ್ತೀವಿ ರೀ. ಅದು ಇದೇನು ಪ್ರತಿ ಅಮಾವಾಸ್ಯೆಗೊಮ್ಮೆ ಅದು? ಇಲ್ರಿ, ವರ್ಷಕ್ಕೊಮ್ಮೆ ರೀ ಸರ್. ವರ್ಷಕ್ಕೊಮ್ಮೆ ಈ ಮಣ್ಣೆತ್ತಿನ ಮಸರಿ. ಸರ್, ಬಸವಣ್ಣ ನೀವು ಮಾಡ್ತಿದ್ದಾರೆ ಸರ್? ವಿರೂಪಾಕ್ಷಪ್ಪ ತಂದೆ ಮಾಳಿಯಪ್ಪ ಬಡಿಗೇರು ನಮ್ಮ ಮನೆ ಸಂಪ್ರದಾಯ ಹಿಂದಿನ ಕಾಲದಿಂದ ಇದರೊಳಗನ ನಾವು ಜೀವನ ಮಾಡ್ಕೊಂತ ಬಂದೀವಿ ರೀ. ಗಣಪ ಮತ್ತು ಬಸವಣ್ಣ, ನಾಗರಾಮೇಶ, ಹುತ್ತಪ್ಪ ಮತ್ತು ನಮ್ಮ ತಂದೆ ಎಲ್ಲ ಇದ್ರೊಳಗೆ ಮಾಡ್ಕೊಂಡು ನಾವು ಅಟ್ಟಿ ಪಡ್ದು ಮಾಡ್ತೀವಿ. ಇನ್ನಾದರೂ ನಾವು ಬಿಟ್ಟಿಲ್ಲ. ಕೆರೆಯನ್ನು ಮಣ್ಣು ತಂದು ನಾವು ಇದನ್ನು ಉಪಯೋಗ ಮಾಡ್ತೀವಿ. ಇದನ್ನು ಜನ ಹೋಯ್ತಾರೆ ಸರ್? ಎಲ್ಲ ಒಕ್ಕಲಿಗೆ ಜನರು ಸಂಪ್ರದಾಯ ಇದು ಎಲ್ಲ ಬಂದು ಬೇಯ್ತಾರೆ ಅಂದರೆ ನಾವು 50 ರೂಪಾಯಿದಂತ ಕೊಟ್ಟಿವಿ ಏನ್ರಿ ಜೊತೆಗೆ. ಇದು ಒಂದು 40 ವರ್ಷದಿಂದ ನಮ್ಮ ಮನೆ ಸಂಪ್ರದಾಯ ನಡೆದೈತೆ. ಇದು ಮಾಡೋ ಉದ್ದೇಶ ಏನು? ಇದರಿಂದ ನಮ್ಗೆ ಊರಾಗ ಒಕ್ಕಲಿಗರಿಗೆ ಮತ್ತು ಮೊನ್ನೆ ತಮಾಷೆ ಬೇಕೇ ಬೇಕು ವರ್ಷಕ್ಕೊಂದು ಪೂಜೆಗೆ ಏನ್ರಿ. ಅದಕ್ಕೆ ನಾವು ಈ ಬಸವಣ್ಣನ ಮಾಡ್ತೀವಿ. ಒಂದು ಜೊತೆ ಮಾರಿದ್ರೆ ಬಸವಣ್ಣಗೆ ಎಷ್ಟು ಸಾಯಿಸ್ಕೊಂತೀರಿ? ಒಂದು ಜೊತೆ ಬಸವಣ್ಣ ಮಾಡಿದ್ರೆ 50 ರೂಪಾಯಿ ತೊಗೊಂತೀವಿ. ಖರ್ಚು ಹಾಕಿದವ್ರಿ? ಸುಮಾರು ಎಷ್ಟು ಬಸವಣ್ಣ ಮಾಡಿದ್ದೀರಿ ತಾವು? ಒಂದು 2,000 ಜೊತೆ ಬಸವಣ್ಣ ಮಾಡಿದ್ದೀವಿ. ದೊಡ್ಡ ಬಸಪ್ಪ ಹಕಾರಿ, ಕೊಪ್ಪಳ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.